ಸತ್ಯ ಹೋಗ್ತೀಯ ಅನ್ಸುತ್ತೆ. ಜ್ವರ ಬರೋ ಟೈಮ್ ಅಷ್ಟೇ ಚೆನ್ನಾಗಿದೆ. ರೀಲ್ಸ್ ಮಾಡ್ತಾ ಇರೋದು ಕೊಟ್ಟಿದ್ದಾರೆ ನಮ್ಮ ಸಿಸ್ಟರ್ ಇಲ್ಲಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ನಾರ್ತ್ ಗೋವಾಯಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಈಗ ಟೈಮ್ ಬಂದು 10 o'clock. ನಾವು ತೊಗೊಂಡಿರೋ ವೆಹಿಕಲ್ಸ್ನ ವಾಪಸ್ ಕೊಟ್ಟು ಈಗ ಒಂದು ಟ್ಯಾಕ್ಸಿ ಬರುತ್ತೆ. ಟ್ಯಾಕ್ಸಿ ಬಂದಾದ್ಮೇಲೆ ನಾವು ಚೆಕ್ಔಟ್ ಆಗಿ ಹೋಗ್ತಿರೋದು ಸೌತ್ ಗೋವಾಗೆ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಓಕೆ, ಎಲ್ಲ ರೆಡಿ ಆಗಿದ್ದಾರೆ. ನಮ್ಮ ಬ್ಯಾಗ್ಸ್ ಕೂಡ ಪ್ಯಾಕ್ ಆಗಿದೆ. ಇನ್ನೇನು ಗಾಡಿ ಬಂದ ತಕ್ಷಣ ನಾವೀಗ ಸೌತ್ ಗೋವಾ ಕಡೆ ಹೋಗೋದು. ತಿಂಡಿ ತಿನ್ಕೊಂಡು ಇನ್ನೊಂದು ಲೊಕೇಶನ್ಗೆ ಹೋಗಿ ಅಲ್ಲಿಂದ ಸೌತ್ ಗೋವಾ ಹೋಗ್ತೀವಿ. ವೆಹಿಕಲ್ಸ್ನ ವಾಪಸ್ ಕೊಡೋಕೆ ಹೋಗ್ತಾ ಇದ್ದೀವಿ. ಇನ್ನು 11 ಗಂಟೆಗೆ ಚೆಕ್ಔಟು. 10 ಗಂಟೆಗೆ ಗಾಡಿ ವಾಪಸ್ ಕೊಡಬೇಕಿತ್ತು. ಪಾಪ ನಮಗೋಸ್ಕರ 15 ನಿಮಿಷ ವೆಯ್ಟ್ ಮಾಡಿದ್ದಾರೆ ಈಗ ಅವರು. ಅವರಿಗೆ ಗಾಡಿ ಕೊಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಟ್ಯಾಕ್ಸಿ ಬರುತ್ತೆ ನಮಗೆ ಪಿಕ್ ಮಾಡೋಕ್ಕೆ. ಲೆಟ್ಸ್ ಗೋ. ಚಲೋ. ಅವ್ರ ಗಾಡಿ ತಗೊಂಡು ಹೋದ್ರು. ನೀವೇನಂದೆ? ಎಸ್, ಮುಂಚೆ ಬಿಸಿ ಬಿಸಿ ಟೋಸ್ಟ್ ಮಾಡ್ಕೊಟ್ಟಿದ್ದಾರೆ ಆರ್ಯ ಅವರು. ಹೋಮ್ ಅವೇ ಫ್ರಮ್ ಹೋಮ್ ಫೀಲ್ಸ್ ಕೊಡ್ತಾ ಇರೋದು ಆರ್ಯ ಅವರೊಬ್ಬರೇ ಇಲ್ಲಿ. ಈಗ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಇವ್ರು 3 ಜನ ಮ್ಯಾಗಿ ತೊಗೊಂಡಿದ್ದಾರೆ ಆ್ಯಂಡ್ ನಾನಿಲ್ಲಿ ಅವಲಕ್ಕಿ ತೊಗೊಂಡಿದ್ದೀನಿ. ಈಗ ತಿಂದ್ಬಿಟ್ಟು ನಾವು ಪಾರ ಕಡೆ ಹೋಗಿ ಆಮೇಲೆ ಸೌತ್ ಗೋವಾ ಕಡೆ ಹೋಗ್ತೀವಿ. ಹೆಂಗೆಂಗೋ ಗಾಡಿ ಓಡಿಸ್ತಾ ಇದಾರೆ ಟೂರಿಸ್ಟ್ಗಳಲ್ಲಿ. ಸ್ವಲ್ಪನಾದ್ರೂ ಕರೆಕ್ಟಾಗಿ ಓಡಿಸಿ, ರೋಡ್ ಮೇಲೆ ಸೆನ್ಸ್ ಇರಲಿ. ಬೇರೆಯವರು ಬರ್ತಾ ಇರ್ತಾರೆ. ಈ ಸ್ಪಾಟ್ ಫೇಮಸ್ ಇರೋದು ಜಸ್ಟ್ ಶೂಟಿಂಗಿಗೆ, ಆಮೇಲೆ ಕೊಕೊನಟ್ ಟ್ರೀಸ್ ಹಾಗೂ ರೋಡ್ ಇರೋದ್ರಿಂದ ಇಲ್ಲಿ ತುಂಬ ಜನ ಸೇರಿದ್ದಾರೆ ಆಲ್ರೆಡಿ. ಏನಾದರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅಥವಾ ಇನ್ನೆಲ್ಲೋ ನೋಡಿದ್ರೆ ಜನ ಸೇರೋದು ಕಾಮನ್ನು. ಹಾಗಾಗಿ ಇಲ್ಲೂ ಅಷ್ಟೇ ಸೇರಿದ್ದಾರೆ. ಬಟ್ ಇಲ್ಲಿ ಐ ಥಿಂಕ್ ಪಬ್ಲಿಕ್ಕಿಗೆ ಹಿಂಸೆ ಆಗುತ್ತೆ. ಅಲ್ಲಿ ಇವ್ರು ಈ ಥರ ಇಲ್ಲಿ ನಿಂತ್ಕೊಂಡಿದ್ರೆ ಕಾರ್ ಓಡಾಡೋಕ್ಕೆ ಪಾಸ್ ಆಗೋಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ. ಆದಷ್ಟು ಇಲ್ಲಿ ಬಂದಾಗ ಒಂದು 5 to 10 minutes ಇದ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೊರಡಿ. ಯಾಕಂದರೆ ಬೇರೆಯವ್ರಿಗೂ ಹಿಂಸೆ ಕೊಟ್ಟು ನಾವು ಎಂಜಾಯ್ ಮಾಡೋದು ಒಳ್ಳೇದಲ್ಲ. ಈಗ ನಾವು ಇಲ್ಲಿಂದ ಇವ್ರದ್ದು ಒಂದು ಚಿಕ್ಕ ಫೋಟೋಶೂಟ್ ಅದೆಲ್ಲ ಮುಗಿಸ್ತಾ ಇದ್ದಾರೆ. ಮುಗಿಸ್ಕೊಂಡು ನಾವು ಹೊರಡ್ತೀವಿ. ನಾವೀಗ ಸೌತ್ ಗೋವಾಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಊಟಕ್ಕೆ ನಿಲ್ಸಿದ್ದಾರೆ. ನಾಗೇಂದ್ರ ಅಲ್ಲಿ ಕೂಪನ್ ತಗೋತಾ ಇದ್ದಾನೆ. ಅಲ್ಲಿ ಒಂದು ಝೂಮ್ ಮಾಡ್ತೀನಿ. ಅಲ್ಲಿ ಸೌತ್ ಗೋವಾದಲ್ಲಿ ಮದರ್ ರೆಸಿಪಿ ಅನ್ನೋ ಕಡೆ ಬಂದಿದ್ದೀವಿ. ಫುಲ್ ಕ್ರೌಡೆಡ್ ಆಗಿದೆ. ನಮಗೊಂದು ಟೋಕನ್ ಕೊಟ್ಟಿದ್ದಾರೆ. ನಾವೀಗ 10th ನಂಬರಲ್ಲಿ ಇದ್ದೀವಿ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ವೇಟಿಂಗು. ಇಲ್ಲೆಲ್ಲ ಕಿಂಗ್ ಫಿಶ್ ಎಲ್ಲ ಒಂದು 250 ಸಿಗುತ್ತೆ ಅಂತ ನಮ್ಮ ಡ್ರೈವರ್ ಅವರು ಗೈಡ್ ಮಾಡಿದ್ದು. ಸೊ ಇಲ್ಲಿಗೆ ನಿಲ್ಸಿದ್ದೀವಿ. ಈಗ ಇಲ್ಲಿ ಊಟ ಮಾಡಿಕೊಂಡು ಮುಂದೆ ಹೊರಡ್ತೀವಿ. ಹೋದಲ್ಲಿ ಇದೊಂದು ಇದ್ದೇ ಇರುತ್ತೆ. ಇವರು ಚಿಕನ್ ಥಾಲಿ ಆರ್ಡರ್ ಮಾಡಿದ್ದಾರೆ. ಇವರು ಕಿಂಗ್ ಫಿಶ್ ಅಲ್ಲ, ಜಸ್ಟ್ ಫಿಶ್ ಥಾಲಿ ಆರ್ಡರ್ ಮಾಡಿದ್ದಾರೆ. ನನ್ನ ಬಂಗಡೆ ಆರ್ಡರ್ ಮಾಡಿದ್ದೆ, ಇನ್ನೂ ಬಂದಿಲ್ಲ. ಕೋಕಮ್ ಒಂದು ಕುಡ್ಕೊಂಡು ಸುಮ್ಮನೆ ಕೂತಿದ್ದೀನಿ. ಈಗ ಊಟ ಮಾಡ್ಕೊತೀವಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್. ಅಗೈನ್ ನಾವು ಬಾಯ್ಲ್ಡ್ ರೈಸ್ ತೊಗೊಂಡಿದ್ದೆ. ನಂದು ಈಗ ಬಂದಿದ್ದೆ. ಅವ್ರದ್ದು ಆಲ್ಮೋಸ್ಟ್ ಊಟನೇ ಮುಗ್ದೋಯ್ತಲ್ಲಿ. ಆ್ಯಂಡ್ ಇವ್ರು ಚಿಲ್ಲಿ ಚಿಕನ್ ಒಂದು ಹೇಳಿದ್ರು. ದಿಸ್ ಲುಕ್ಸ್ ಯಮ್ ಬೈ ದ ವೇ. ನಾನೀಗ ಊಟ ಮಾಡ್ಕೊಂಡ್ಬಿಡ್ತೀನಿ. ಇದು ಸಖತ್ತಾಗಾಯಿತು ನೋಡಿ. ಇನ್ನೂ ಇಷ್ಟು ಜನ ಇದ್ದಾರೆ. ಹೋಟೆಲ್ ಕ್ಲೋಸ್ ಆಯಿತು. ನನಗಂತೂ ಹೊಟ್ಟೆ ತುಂಬಿ ಊಟ ಮಾಡಿದ್ದೀನಿ. ಇವರು ಅಷ್ಟೇ. ಈಗ ಒಂದು ಕೋಕಮ್ ತೊಗೊಂಡು ನಾವು ಹೋಗ್ತಿರೋದು ರೂಮ್ ಕಡೆಗೆ. ಜಸ್ಟ್ ರೂಮ್ ಬಂದು ರೀಚ್ ಆಗಿದ್ದೀವಿ. ಆಚೆಯಿಂದ ಖಾಸ್ ಕಾಣಿಸ್ಲಿಲ್ಲ, ಬಟ್ ಒಳಗಡೆ ನೋಡಿದ್ರೆ ಚೆನ್ನಾಗಿದೆ ನೋಡಿ. ಇದನ್ನು ಒಂದು ರೂಮ್ ಟೂರ್ ಮಾಡಿಬಿಡ್ತೀನಿ. ಕ್ಯೂಟ್ 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 ರೂಮ್. ಇಲ್ಲೂ ಕ್ಯೂಟ್ ಕಿಚನ್ ಇದೆ. ಸಿ, ಇನ್ನು ಬಂದು ನಾನು ಬ್ಯಾಗ್ ಇಡಲಿಲ್ಲ, ಆಗಲೇ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ವೀವ್ ಇಸ್ ನೈಸ್ ಗೈಸ್. ಸಿ, ಆಲ್ ನೈಸ್ ಕಿಚನ್ ಥಿಂಗ್ಸ್. ಹಾಗೆ ಇಲ್ಲೊಂದು ರೂಮ್ ಇದೆ, ಪ್ಲಸ್ ಇಲ್ಲೊಂದು ರೂಮ್ ಇದೆ. ಸ್ಪೇಷಿಯಸ್ ರೂಮ್ ಆ್ಯಂಡ್ ಒಂದು ಕಾಮನ್ ವಾಶ್ರೂಮ್ ಇದೆ. ನಾವೀಗ ಇಲ್ಲಿ ಸ್ಕೂಟಿ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಎಷ್ಟೊತ್ತಾಯಿತು ನಾವಿಬ್ರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದು. ಇನ್ನೂ ಬಂದು ಕೊಟ್ಟಿಲ್ಲ. ಅಲ್ಲೇ ನಾವು ಸ್ಟೇ ಮಾಡಿರೋದು. ಇಲ್ಲಿ ನೋಡಿ, ಇಲ್ಲಿ ತೊಗೊಳಕ್ಕೆ ಬಂದಿದ್ದೀವಿ. ಇನ್ನೂ ಬಂದಿಲ್ಲ ಒಳಗೆ ಹೋದವರು. ಟೀ ಕುಡ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಅದೆಷ್ಟು? ಸೊ ಇವರು ಬೈಕ್ನ ರೆಂಟಲ್ ತಗೊಂಡು ಡೀಟೇಲ್ಸ್ನ ಫಿಲ್ ಅಪ್ ಮಾಡ್ತಾ ಇದ್ದಾರೆ. ನೋಡ್ರಿ, ಕೊಂಕಣಿ ಮಾತಾಡಿದ್ರೆ ಎಷ್ಟು ಯೂಸ್ ಇದೆ ಅಂತ. ನೀವು ಯಾವ ಸ್ಟೇಟಿಗೆ ಬಂದ್ಬಿಟ್ಟು ಯಾವ ಭಾಷೆ ಆ ಸ್ಟೇಟ್ ರೀಜನಲ್ ಲ್ಯಾಂಗ್ವೇಜ್ ಇರುತ್ತಲ್ಲ, ಸೊ ಅದನ್ನು ಮಾತಾಡಿದ್ರೆ ನಿಮಗೆ ಒಳ್ಳೆ ರೆಸ್ಪಾನ್ಸ್, ಅಂದರೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಅವರು ಅಲ್ಲಿ 120 ಹಾಕ್ಸ್ಕೊತಾ ಇದ್ದಾರೆ. ನಾವು ಇಲ್ಲಿ 120 ಹಾಕ್ಸ್ಕೊತಾ ಇದ್ದೀವಿ. ಬೆನಾಲಿಮ್ ಬೀಚ್ಗೆ ಬಂದಿದ್ದೀವಿ. ಪ್ರೊನೌನ್ಸಿಯೇಷನ್ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ.
ಈಗ ಈ ಬೀಚ್ ಅಲ್ಲಿ ಅಷ್ಟೊಂದು ಜನ ಇಲ್ಲ. ದಿಸ್ ಇಸ್ ನೋನ್ ಫಾರ್ ವೈಟ್ ಸ್ಯಾಂಡ್. ಮಜಾಲಿ ಬೀಚ್ ಅಂತ ಒಂದ್ ಬರುತ್ತೆ, ಅದು ಕಾರವಾರದ ಹತ್ರ. ಅಲ್ಲಿರೋದು ಬ್ಲಾಕ್ ಹೋಗು. ಮೊನ್ನೆ ನೋಡಿದ್ರಲ್ಲ ಭಾಗದಲ್ಲಿ ಎಷ್ಟೊಂದ್ ಜನ ಇದ್ರು, ಯಾರು ಇಲ್ಲ, ನೋಬಡಿ. ಚಿಪ್ಪು ಫಸ್ಟ್ ಟೈಮ್ ನೋಡ್ತಿರೋದು ಎಷ್ಟೊಂದು ಚಿಪ್ಪುಗಳು. ನಾವು ಬಂದು ಒಂದು 10 ಮಿನಿಟ್ಸ್ ಆಗಿತ್ತು ಅಷ್ಟೇ. ಇಲ್ಲಿ ಈಗ ಫುಲ್ ಮಳೆ ಬರೋ ತರ ಆಗ್ಬಿಟ್ಟಿದೆ. ಇವರಲ್ಲಿ ವಿಡಿಯೋ ಶೂಟ್ ನಡೀತಾ ಇದೆ, ಇವ್ರದ್ದಾಯ್ತು ಇದೆ. ನೆಕ್ಸ್ಟ್ ನಾವಿನ್ನ ನಾಳೆ ತುಂಬಾ ಬಂದು ನಮ್ ಸ್ಟೇ ಇಂದ ನಾವು ಎಕ್ಸ್ಟೆಂಡ್ ಮಾಡಿದೀವಿ, 3 ಡೇಸ್ಗೆ ಎಕ್ಸ್ಟೆಂಡ್ ಮಾಡಿದೀವಿ. ಸೊ ನಾಳೆ ನಾಡ್ದು ಯಾವ್ದಾರ ಪ್ಲೇಸಿಗೆ ಹೋದ್ರೆ ಆ ಎಲ್ಲಾ ಪ್ಲೇಸಸ್ ಬಿಟ್ಸ್ ಹಾಕಿ ಅದ್ರದ್ದು ಅಡ್ರೆಸ್ ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದೇ ಇದು ಗೊತ್ತಾಗಿಲ್ಲ, ನಾರ್ತ್ ಗೋವಾ ಸೌತ್ ಗೋವಾ ಏನೇ ಡೌಟ್ಸ್ ಇದ್ರು ನಂಗೆ DM ಮಾಡಿ ಆಯ್ತಾ. ಈಗ ಇಲ್ಲೊಂದು ಚಿಕ್ಕ ಕೆಫೆಗೆ ಬಂದಿದ್ದೀವಿ. ನಾನು ಈ ಕಡೆ ಬಂದೆ ಯಾಕಂದ್ರೆ ಅಲ್ಲಿ ಸೌಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೇ ಬೀಚ್ ಇದೆ, ಬೀಚ್ ಕ್ಲೋಸ್ ಆಗಿದೆ. ಕೋಲ್ವಾ ಬೀಚಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಇನ್ನೇನು ಬಿಡಲ್ಲ ಯಾಕಂದ್ರೆ ನೈಟ್ ಆಗಿರೋದ್ರಿಂದ. ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ, ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಆಕ್ಚುಲಿ. ಗೈಸ್ ನಿನ್ನೆ ಹೆಂಗೂ ಗಾಡಿ ಒಳಗೆ ಬಿಟ್ರು, ಇವನಿಗೆ ಹುಷಾರಿರ್ಲಿಲ್ಲ, ಈಗ ಹುಷಾರಾಗಿದ್ದಾನೆ. ಇಲ್ಲೇ ಪಕ್ಕದಲ್ಲೇನೆ ಇದೆ, ನಾವಿಲ್ಲೋ ಇರೋ ರೂಮ್ ಸ್ಟೇ ಇಲ್ಲೇ ಪಕ್ಕದಲ್ಲೇನೆ. ನಾಷ್ಟ ಮಾಡಿಕೊಂಡು ಈಗ ನಾವು ಒಂದು 2-3 ಪ್ಲೇಸಸ್ಗೆ ಹೋಗ್ತೀವಿ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇದೇ ವಿಡಿಯೋದಲ್ಲಿ ಹಾಕ್ತೀನಿ. ನಿಂಗೆ ಹುಷಾರಿಲ್ವಲ್ಲ ಅದಕ್ಕೆ? ನನಗೂ ಇಲ್ಲ, ಇದು ಸಿಸ್ಟರ್ಗೆ. ಈಗ ನಾವು ಅಕ್ಕನ ಮನೆಗೆ ಹೋಗ್ತಾ ಇದೀವಿ. ಅವ್ರು ಇದ್ದಾರೆ. ಇನ್ನೇನಾರು ಬೇಕಾ ಗಾಯ್ಸ್? ಇನ್ನೇನಾರು ಬೇಕಾ? ಏನು ಬೇಡ. ಸರಿ, ನಾಗೇಂದ್ರ ನೋಡಿ, ಪ್ಯೂರ್ ಗೋವನ್. ಇದೊಂದು 10 ಕಿಲೋಮೀಟರ್ ಇದೆ. ಇದು ಇಂಜಿನಿಯರಿಂಗ್ ಕಾಲೇಜು, ಬಿಟ್ಸ್ ಕ್ಯಾಂಪಸ್ ಅಂತ, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಮ್ಮ ಭಾವ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟಾಫ್ ಅದು ಇದು ಏನೇನೋ ಇದೆ, ಜೊತೆಗೆ ಅಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನಮ್ಮ ಸಿಸ್ಟರ್ ಇಲ್ಲೇ ಇರೋದು. ಇವಳ ದಯೆಯಿಂದ ನಾವು ಈ ಕಾಲೇಜ್ನ ನೋಡೋಣ ಬಂದಿದ್ದೀವಿ. ಸೊ ಒಳಗಡೆ ತುಂಬ ಚೆನ್ನಾಗಿದೆ ಅಂತೆ ಲೊಕೇಶನ್. ಕ್ಯಾಂಪಸ್ ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಒಳಗಡೆ ತಿರುಗಬೇಕು ಅಂತಲೇ ಬಂದಿದ್ದು. ಇಲ್ಲಿ ನೋಡಿದ್ರೆ ಮಳೆ ಬರೋ ಥರ ಇದು, ಮಳೆ ಬಂದಿದೆ ಆಲ್ರೆಡಿ. ಈಗ ಅಕ್ಕನ ಮನೆಗೆ ಹೋಗಿ ನೋಡೋಣ ಏನು. ಇಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ, ಅಂದರೆ ಯಾರಿಗೂ ಅಷ್ಟು ಈಸಿಲಿ ಒಳಗೆ ಬಿಡಲ್ಲ. ಪರಿಚಯ ಇದ್ರೆ ಮಾತ್ರ ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ನಾವು ಒಳಗಡೆ ಬಂದ ತಕ್ಷಣ ಮಳೆ ಬಂತು. ಇನ್ನು ನಮ್ಮ ಇಲ್ಲೇ ಒಳಗಡೆನೇ ಇದ್ದೀವಿ, ಆದರೆ ಅಕ್ಕಂದು ಏನು ಅಪಾರ್ಟ್ಮೆಂಟ್ ಕಡೆ ಹೋಗೋಕ್ಕಾಗಿಲ್ಲ. ಇನ್ನು ಮಳೆ ನಿಂತ ಮೇಲೆ ಹೋಗಬೇಕು. ಇಲ್ಲೇ ನಿಯರ್ ಬೈನೇ ಇದೆ, ಬಟ್ ಆದರೂ ಹೋಗ್ಬಿಟ್ಟಿಲ್ಲ ನೋಡಿ. ಮಳೇಲಿ ರೀಲ್ಸ್ ಮಾಡ್ಬೇಕಂತ ಮಳೇಲಿ ರೀಲ್ಸ್ ಮಾಡ್ತಾ ಇರೋದು. ಜಸ್ಟ್ ರೀಚ್ ಆಗಿದ್ದೀವಿ ಅಕ್ಕನ ಮನೆಗೆ. ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಇಲ್ಲ, ಒಂದು ಪಾಪು ಮಲಗಿದೆ, ಒಂದು ಸ್ಕೂಲಿಗೆ ಹೋಗಿದ್ದಾನೆ. ಅಲ್ಲಿ ಮಳೆ ಅಂತ ಹೇಳಿಬಿಟ್ಟು ಬಾವ ಬಂದು ನಮಗೆ ಪಿಕ್ ಮಾಡಿದ್ರು. ಈಗ ಅಕ್ಕ ನಮಗೆ ಒಳ್ಳೆ ಕಾಫಿ ಮಾಡಿಕೊಡ್ತಾ ಇದ್ದಾರೆ. ನಾನು ಅಕ್ಕನ ಕ್ಯಾಪ್ಚರ್ ಮಾಡಲ್ಲ. ಇಲ್ಲಿಂದ ಪ್ಲೇನ್ಸ್ ಹೋಗುತ್ತೆ, ಪಕ್ಕದಿಂದಾನೇ ಹೋಗುತ್ತೆ. ಅಕ್ಕ ದಿನಾ ಪ್ಲೇನ್ ನೋಡ್ತಾಳೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಮಳೆ ಇರೋ ಕಾರಣದಿಂದ ನನಗೆ ವ್ಲಾಗ್ ಪ್ರಾಪರಾಗಿ ತೊಗೊಳಕ್ಕೆ ಆಗ್ತಾ ಇಲ್ಲ. ನೋಡೋಣ. ಈಗ ನಾನು ಕಾಫಿ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಇದು ಅಕ್ಕನ ಮನೆ ಬಾಲ್ಕನಿ. ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಪ್ಲಾಂಟ್ಸ್ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಇದು ಅವ್ರದ್ದು ಅಪಾರ್ಟ್ಮೆಂಟ್. ಇನ್ನು ನೋಡಿ ಮಳೆನೇ ನಿಲ್ತಾ ಇಲ್ಲ. ಇಲ್ಲೂ ಒಂದಿಷ್ಟು ಪ್ಲಾಂಟ್ಸ್ ಇದೆ. ಅಲ್ಲಿ ಏರ್ಪೋರ್ಟ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಪ್ಲೇನ್ಸ್ ಹಿಂಗೆ ಈ ಕಡೆಯಿಂದಾನೇ ಹೋಗೋದು. ತುಂಬ ಲಾರ್ಜ್ ಕ್ಯಾಂಪಸ್ ಇದು. ಅಲ್ಲಿ ಇದೆಯಲ್ಲ, ಇದು ಮೇನ್ ಬಿಲ್ಡಿಂಗು, ಆಕ್ಚುಲಿ ಸೆಂಟರು. ಲೈಬ್ರರಿ ನೆನ್ನೆ ಟ್ಯಾಕ್ಸಿಂದ ಕಾಣಿಸ್ತು. ಜೋರ್ ಮಳೆ. ಈ ಮಳೆ ಎಲ್ಲಿ ಕರ್ಕೊಯ್ತಾರ ಗೊತ್ತಿಲ್ಲ ನನಗೆ. ಎಲ್ಲೋ ಬೇಕೀಗ, ಇನ್ನ ತುಂಬಾ ದೂರ ಐತೆ ನಡ್ರಿ. ಮೊದಲೆಲ್ಲ ಸೈಡ್ ಹಾಕ್ಬೇಕು, ಬನ್ನಿ ಇಲ್ಲಿ ಕುಳಿತಾ ಇದ್ರಲ್ಲ. ನಮ್ಮ ಪರಿಸ್ಥಿತಿ ಈ ತರ ಆಗ್ಬಿಟ್ಟಿದೆ. ಈಗ ಏನ್ ಮಾಡೋದು ಗೊತ್ತಿಲ್ಲ. ಇರೋದು ನಿಲ್ಲಕ್ಕೂ ಜಾಗ ಇಲ್ಲ. ಈ ರೇಂಜಿಗೆ ಮಕಾರ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಕಂಪ್ಲೀಟ್ ವೆಟ್ಟಾಗಿ ಹೋಗಿದೆ. ನನ್ನ ಮಲಗಿದ್ದ ನಾನು ನೆಮ್ಮದಿಯಾಗಿ ಇಲ್ಲಿ ಕರ್ಕೊಂಡ್ಬಂದು ಅದು ಯಾವುದೋ ಜಾಗ ತೋರಿಸ್ತೀನಿ ಅಂತ.
ಈ ತರ ಮಳೆ ನೆನ್ಸಿ ಜಾಗ ತೋರಿಸ್ತೀನಿ ಅಂತಲ್ಲ, ಅವ್ನು ಬರ್ತೀನಿ ಅಂತ ಹೇಳಿದವನು. ಅರೆ ನೀವು ಸರಿ ನಿಮ್ದು ಏನ್ ಸ್ವೀಟ್ ವಯಸ್ಸಾಗಿ ಕಡಿದ್ಯಾ ಮಕ್ಕಳೇ. ಮಳೆ ಬಿಡ್ತಾ ಇಲ್ಲ, ಹೋಗ್ತಾ ಇದಾರೆ. ಇಲ್ಲಿ ನೋಡ್ರಿ ಇವರು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಅವಳು ಏನೋ ಹೇಳ್ತಾರೆ, ಗೋವಾದಲ್ಲಿ ಫುಲ್ ಮಳೆ ಬರ್ತಾ ಇದೆ. ಈ ಟೈಮಲ್ಲಿ ಬಂದ್ರೆ ಮಳೆ ನೆನ್ಸ್ಕೊಂಡೆ ಬರಬೇಕು, ಬಟ್ ಅದು ಸಖತ್ತಾಗಿದೆ ನಿಜವಾಗ್ಲೂ. ನೋಡಿ ಗೋವಾದಲ್ಲಿ ಫ್ಯಾಕ್ಟ್ರಿ ಇದೆ. ಫೈನಲಿ ನಾವು ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಇದೆ, ಬಟ್ ಆದ್ರೂ ಇಲ್ಲಿ ತನಕ ಬಂದಿರೋದಕ್ಕಾದ್ರೂ ಫೋಟೋ ವಿಡಿಯೋಸ್ ಬೇಕೇ ಬೇಕು ಅಂತ ಅವರಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ಇದೇ ಸ್ಟ್ರೀಟು ಫೌಂಟೇನಸ್ ಸ್ಟ್ರೀಟ್ ಅಂತ. ಫೌಂಟೇನ್ಸ್ ಆರ್ಟ್ ಬ್ರಿಡ್ಜ್ ಅಂತ ಹಾಕಿದರೆ ಈ ಲೊಕೇಶನಿಗೆ ಬಂದು ನಿಲ್ಲುತ್ತೆ. ಈ ಲೊಕೇಶನಲ್ಲಿ ಏನಿಲ್ಲ, ಕಲರ್ಫುಲ್ ಬಿಲ್ಡಿಂಗ್ಸ್ ಇದೆ. ಮೋಸ್ಟ್ಲಿ ಇಲ್ಲಿ ಫೋಟೋಗ್ರಫಿಗೆ ಬರ್ತಾರೆ, ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಳಕ್ಕೆ ಬರ್ತಾರೆ. ಬಿಸಿಲಿದ್ದಾಗ ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಅಲ್ಲಿ ಎಲ್ಲೋ ಬಿಲ್ಡಿಂಗ್ ಮತ್ತು ಈ ಥರ ಬಿಲ್ಡಿಂಗ್ಸ್ ಕಲರ್ ಕಾಂಟ್ರಾಸ್ಟ್ ಕಲರ್ ಇರೋದ್ರಿಂದ ಬಿಸಿಲಲ್ಲಿ ಚೆನ್ನಾಗಿದೆ. ಈಗ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಅಷ್ಟೇನು ಖಾಸ ಕಾಣಿಸಲ್ಲ, ಬಟ್ ಸ್ಟಿಲ್ ಇವರಿಬ್ಬರು ಶಾಪಿಂಗ್ ಮಾಡಿದ್ರು, ಸ್ಪೆಕ್ಸ್ ತಗೊಂಡ್ರು. ಇವರು ಇಯರಿಂಗ್ಸ್ ಮತ್ತೆ ಒಂದು ಕಾಸ್ಟ್ಯೂಮ್ ಚೇಂಜ್ ಆಗಿದೆ. ನಾನು ಸ್ಕರ್ಟ್ ತಗೊಂಡೆ. ನೋಡ್ರಿ ಇವಳು ಸ್ನಾನ ಮಾಡ್ಕೊಂಡ್ ಬಂದಿರ್ತಾರೆ, ಈ ತರ ಹಾಕೊಂಡು ರೋಡ್ ತಿರ್ತಾವಳಿ ಇವಳು. ಫುಲ್ ತಲೆನೋವು ಬರ್ತಾ ಇದೆ ನನಗೆ, ಮಳೆ ನೆನ್ಬಿಟ್ವಲ್ಲ. ವೈಫ್ ಈಗ ಊಟ ಮಾಡ್ಕೊಂಡು ಹಿಂದ್ಗಡೆ ಚರ್ಚ್ ಕಾಣಿಸ್ತಿದೆಯಲ್ಲ, ಆ ಚರ್ಚ್ ತೋರಿಸು. ಊಟ ಮಾಡ್ತಾ ಇದೀವಿ, ಬನ್ನಿ. ಎಲ್ಲಿ ಊಟ? ಊಟ ಚೆನ್ನಾಗಾಯ್ತಾ? ಊಟ ಚೆನ್ನಾಗಾಯ್ತಾ? ಈಗ ಫೌಂಟೇನ್ ಹಾಸ್ ಅಂತ ಈ ತರ ಇರೋದು, ಕಲರ್ಫುಲ್ ಆಗಿದೆ. ಇನ್ನೂ ಅಲ್ಲಿ ನಾವು ಫೋಟೋಶೂಟ್ ಮಾಡಲಿಲ್ಲ. ಊಟ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೀವಿ, ಮಳೆ ನಿಲ್ತಾನೆ ಇಲ್ಲ ಗೈಸ್. ನೋಡಿ ಇವ್ರು ಗುಜರಾತಿ, ಇಲ್ಲಿ ಗೋವಾದಲ್ಲಿ ಬಂದು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಹಾಬಿ ಅಂತೆ ಬೇರೆ ಬೇರೆ ಲ್ಯಾಂಗ್ವೇಜ್ ಕಲಿಯೋದು. ಇದು ಎವಿಲೈ. ಶಿ ಇಸ್ ಅ ವೆರಿ ಕ್ಯೂಟ್ ಗರ್ಲ್. ಎಸ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಕಣ್ಣು ಅಷ್ಟೇ ಚೆನ್ನಾಗಿದೆ. ಅದು ಹುಡುಗಿರಿಗೆ. ಆರ್ಯ ಇದು ತಗೊಂಡ್ರು 2, ಅದೊಂದು. ನೀವೆಲ್ಲ ನೋಡಿರ್ತೀರಲ್ಲ, ಇದು ಫೇಮಸ್ ವೈಟ್ ಚರ್ಚ್ ಇದೆ ಅದು. ಈಗ ಇದ್ರ ಮುಂದೆ ನಿಂತ್ಕೊಂಡು ಒಂದೆರಡು ಫೋಟೋಸ್ ತಗೋತೀವಿ. ಮಳೆ ಯಾಕೋ ನಿಲ್ಲೋ ಥರ ಕಾಣಿಸ್ತಾನೆ ಇಲ್ಲ. ಎಷ್ಟೊತ್ತಾದ್ಮೇಲೆ ಈಗ 5 ನಿಮಿಷ ಅಷ್ಟೇ ಮಳೆ ನಿಂತಿರೋದು. ಇಲ್ಲಿ ಫೋಟೋಸ್ ತಗೊಂಡು ಇನ್ನೇನು ಹೊರಡ್ತೀವಿ. ಇವರು ಕಂಪ್ಲೀಟ್ ಅಟೈರ್ನೇ ಚೇಂಜ್ ಮಾಡಿಬಿಟ್ರು. ಬಾಲಿ ವೈಬ್ಸ್ ಇವ್ರದ್ದು. ಅವರೆಲ್ಲ ನಮಗೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನಮ್ಮ ವಿಡಿಯೋಸ್ ಆಯಿತು. ಇದು ಕ್ಲೋಸಪ್ ಇವಾಗ ನೋಡ್ಕೊಂಬಿಡಿ ಗೈಸ್. ಮತ್ತೆ ನಾನು ಗೋವಾ ಬರೋಕ್ಕಾಗಲ್ಲ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಫೌಂಟೇನ್ ಹಾಸ್. ಈ ಥರ ಸ್ಟ್ರೀಟ್ಸ್ಗೆ ಫೌಂಟೇನ್ ಹಾಸ್ ಸ್ಟ್ರೀಟ್ ಅಂತಾರೆ. ಅಲ್ಲಿ ಮೇಲ್ ತನಕ ಇದೆ. ಎಲ್ಲ ಕಲರ್ಡ್ ವಾಲ್ಸ್, ಕಲರ್ಡ್ ಪೇಂಟ್ ಇರೋದ್ರಿಂದ ಫೋಟೋಶೂಟ್ಗೆ ಫೇಮಸ್ ಆಗಿರೋದು. ಆ್ಯಂಡ್ ಈಗಷ್ಟೇ ಪಾಸ್ ಆದ್ರೆ ಹೇಳಿದ್ರು ಇಲ್ಲಿ ಗೋಲ್ಮಾಲ್ 3 ಶೂಟಿಂಗ್ ಏನೋ ನಡೆದಿದೆ ಅಂತ. ಸೊ ದಿಸ್ ಇಸ್ ದ ವೇ. ಮಳೆಯಲ್ಲಿ ನೆಂದಾಗಿ ಇನ್ನೇ ಜ್ವರ ಬರೋ ಟೈಮ್. ಏನಿದು ಮತ್ತೆ ಪೆಟ್ರೋಲ್ ಜಾಸ್ತಿ ಮಾತಾಡ್ರೆ ಕತ್ತರಿಸ್ತೀನಿ, ತುಂಬ್ತೀನಿ, ನರಸೀಪುರ ಒಳೆ ಹಾಕ್ತೀನಿ. ಎಲ್ಲ ನಿನ್ನೆ ನೋಡ್ತಾ ಇದ್ದಾರೆ. ಊರಕ್ ಟೇಸ್ಟ್ ಮಾಡಿಗೆ ಫೆನ್ನಿ ಕುಡಿದ್ರೆ ಸತ್ಯ ಹೋಗ್ತಿ ಅನ್ಸುತ್ತೆ. ಬ್ರೋ, ನಿಮ್ಮ ಎಕ್ಸ್ಪ್ರೆಷನ್ ಪ್ಲೀಸ್. ಕುಡೀರಿ, ನಿಮ್ಮ ಎಕ್ಸ್ಪ್ರೆಷನ್ ನೋಡ್ಬೇಕು. ಒಳಗೆ ಬತ್ತೈತೆ. ಇಲ್ಲ, ನಂಗೆ ರೂಢಿ ಉಂಟು. ಸೊ ಫೈನಲಿ ಗೈಸ್, ನಾವು ರೂಮಿಗೆ ರೀಚ್ ಆದ್ವಿ. ನನಗಂತೂ ಸಾಕಾಗೋಗಿದೆ. ನನಗಂತಾನೆ ಅಲ್ಲ, ಎಲ್ಲರಿಗೂ ಸಾಕಾಗ್ಬಿಟ್ಟಿದೆ. ಮಳೇಲಿ ನೆಂದಿದ್ರಿಂದ ನಮ್ಮ ಬಾಡಿಗೆ ನಮ್ಮ ಊರಲ್ಲಿರೋ ವೆದರ್ಗೂ ಇಲ್ಲಿ ವೆದರ್ಗೂ ಸೆಟ್ ಆಗಿಲ್ಲ.
ಬಟ್ ಆಲ್ಮೋಸ್ಟ್ ಒಂದು 4-5 ಪ್ಲೇಸಸ್ಗೆ ಹೋದ್ವಿ. ಆ 4 ಪ್ಲೇಸಸಲ್ಲೂ ಎಂಜಾಯ್ ಮಾಡಿದ್ದೀವಿ. ಎಲ್ಲ ಪ್ಲೇಸಸ್ ಕವರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ರೈನ್. ಜೂನ್ ಜುಲೈ ಮಳೆ ಅಂತ ಗೊತ್ತಿದ್ದು ನಾವು ಬಂದಿದ್ದೀವಿ, ಆಫ್ ಸೀಸನ್ ಅಂತ ಬಂದಿದ್ದೆ ಅಷ್ಟೇ. ಬಟ್ ಎನಿವೇಸ್ ವಿ ಎಂಜಾಯ್ಡ್ ಅ ಲಾಟ್. ಸೊ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಗೋವಾ ಬರೋದಿದ್ರೆ, ಏನಾದ್ರು ಹೆಲ್ಪ್ ಬೇಕಿದ್ದರೆ, ಅಲ್ಲಿ ಗೈಡ್ ಥರ ಏನಾದರೂ ಮಾಡಬೇಕಿದ್ರೆ ನನಗೆ ಮೆಸೇಜ್ ಮಾಡಿ. ಐ ಕ್ಯಾನ್ ಹೆಲ್ಪ್ ಯು ಎನಿ ಟೈಮ್, ರಿಪ್ಲೈ ಮಾಡ್ತೀನಿ ನಾನು. ಆಲ್ಸೋ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಮೈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ನ ಹೊಸ ವೀಡಿಯೋಸ್ ಅಪ್ಡೇಟೆಡ್ ವರ್ಷನಲ್ಲಿ ಕೊಡ್ತೀನಿ. ಸದ್ಯಕ್ಕೆ ಪ್ಲೇನ್ ಆಗಿರ್ಬೋದು ವೀಡಿಯೋಸ್, ಬಟ್ ನೆಕ್ಸ್ಟ್ ಐ ವಿಲ್ ಅಪ್ಡೇಟ್. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.